ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಮರಿಗಳು ಒಂದಕ್ಕಿಂತ ಒಂದು ಜೋರಾಗಿದೆ. ಸೊ ಈ ಮರಿಗಳ ಬಗ್ಗೆ ಮತ್ತೊಮ್ಮೆ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್, ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡ್ತೀರಾ ಅಂದ್ಕೊಂಡು ನನ್ನ ಇವತ್ತಿನ ಈ ಅಮೀನ್ಗಢ್ ಎಳೆಗಾಡ್ ಟಗರು ಮರಿಗಳ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಈ ಮರಿಗಳನ್ನು ಕೊಟ್ಟಿದ್ದು ನಾನೇ. ಸೊ ಈ ಎಲ್ಲ ಮರಿಗಳು ಈಗಾಗಲೇ 6 ಮತ್ತು 8 ಹಲ್ಲಿನಲ್ಲಿ ಬಕ್ರೀದ್ಗಂತಾನೆ ಸ್ಪೆಷಲ್ ಆಗಿ ತುಂಬಾ ನಿಗಾ ವಹಿಸಿ, ತುಂಬಾ ಟ್ರೀಟ್ ಮಾಡಿ, ತುಂಬಾ ಆಸಕ್ತಿ ಕೊಟ್ಟು, ತುಂಬಾ ಮನಸ್ಸಿಂದ ಈ ಮರಿಗಳನ್ನ ರೆಡಿ ಮಾಡಿದೆ. ಸೊ ಈ ಮರಿಗಳ ಸಂಖ್ಯೆ ಬರೋಬ್ಬರಿ 48 ಮರಿಗಳಿದೆ. ಸೊ ಎಲ್ಲ ಮರಿಗಳು ತುಂಬಾ ಜೋರಾಗಿರೋ ಮರಿಗಳು, ಎಲ್ಲ ಮರಿಗಳು ತುಂಬಾ ಖತರ್ನಾಕ್ ಇರುವಂಥ ಮರಿಗಳು. ನೀವು ಕೊಂಬಣ್ಣ ಗಮನಿಸ್ಬೋದು ಅಥವಾ ಕೂದಲನ್ನು ಗಮನಿಸ್ಬೋದು, ಮರಿಗಳ ಒಂದು ಸೈಜನ್ನು ಗಮನಿಸ್ಬೋದು, ಮರಿಗಳ ಒಂದು ಬಣ್ಣವನ್ನು ಗಮನಿಸ್ಬೋದು. ಸೊ ಎಲ್ಲ ಒಂದು ಆ್ಯಂಗಲಿಂದ ಮರಿಗಳನ್ನ ನೀವು ನೋಡಿ ಆಯ್ಕೆ ಮಾಡೋದಾದರೆ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಮರಿಗಳು. ಈ ಮರಿಗಳನ್ನ ಕೊಟ್ಟಿದ್ದು ನಾನೇ. ಸೊ ಈ ಮರಿಗಳು ಈಗ ಇರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಎಡಹಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ರಂಗನಾಥ್ ಪಾಟೀಲ್ ಅಂತ ಒಬ್ಬರು ನಮ್ಮ ಅಣ್ಣವರಿದ್ದಾರೆ. ಸೊ ಅವರ ಒಂದು ಫಾರ್ಮಲ್ಲಿ ಈ ಮರಿಗಳು ರೆಡಿ ಇದೆ. ಈ ಮರಿಗಳ ಜೊತೆಗೆ ಇನ್ನೂ ಒಂದು 90 ಮರಿಗಳಿದೆ. ಸೊ ಟೋಟಲ್ ಆಗಿ ಇವರ ಫಾರ್ಮಲ್ಲಿರೋ ಮರಿಗಳ ಸಂಖ್ಯೆ 130ಕ್ಕೂ ಹೆಚ್ಚು ಮರಿಗಳಿದೆ. ಬಟ್ ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಮರಿಗಳ ಸಂಖ್ಯೆ 48 ಮರಿಗಳಿದೆ. ಎಲ್ಲ ಮರಿನೂ ಒಂದಕ್ಕಿಂತ ಒಂದು ಜೋರು. ಮತ್ತು ಈ ಮರಿಗಳನ್ನ ಬಕ್ರೀದ್ಗಂತಾನೆ ಇಟ್ಟಿರುವಂಥ ಮರಿಗಳು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಯಾರಿಗಾದರೂ ಈ ಮರಿಗಳು ಬೇಕಾದರೆ ನನಗೆ ಡೈರೆಕ್ಟಾಗಿ ನನಗೆ ಫೋನ್ ಮಾಡಿ. ಈ ಮರಿಗಳ ವ್ಯವಹಾರ ಇರೋದು ನನ್ನ ಕಡೆ, ಯಾಕಂದರೆ ಈ ಮರಿಗಳ ವ್ಯವಹಾರ ಹೇಳೋದು ಕೂಡ ನಾನೇ. ಸೊ ಈ ಮರಿಗಳನ್ನು ಮಾರ್ಕೆಟಿಂಗ್ ಮಾಡೋದು ಕೂಡ ನನ್ನ ಜವಾಬ್ದಾರಿ, ನನ್ನ ಮೇಲೆ ಒಂದು ಈ ವ್ಯವಹಾರ ಇದೆ. ಸೊ ಹಾಗಾಗಿ ಏನಾದರೂ ನಿಮಗೆ ಮರಿಗಳು ಬೇಕಂದರೆ ಮಾತ್ರ ನೀವು ನನಗೆ ಕಾಲ್ ಮಾಡ್ಬೋದು. ಮತ್ತು ಮರಿಗಳನ್ನು ಒಂದ್ಸರಿ ನೀವು ನೋಡಬೇಕಂತ ಏನಾದರೂ ಆಸಕ್ತಿ ಇದ್ದರೆ ನೇರವಾಗಿ ನನ್ನ ಜೊತೆಗೆ ನೀವು ಬಂದು ಈ ಮರಿಗಳನ್ನ ನೋಡಿಕೊಂಡು ಹೋಗ್ಬೋದು. ಮರಿಗಳು ಮಾತ್ರ ತುಂಬಾ ಭಯಂಕರವಾಗಿರುವಂಥ ಮರಿಗಳು. ನೋಡಿ ಯಾವ ಥರ ಕಾಣಿಸ್ತಿದೆ ಮರಿಗಳು, ತುಂಬಾ ಪರ್ಫೆಕ್ಟ್ ಆಗಿರುವಂಥ ಮರಿಗಳು. ಕೊಂಬು ಮಾತ್ರ ಇಷ್ಟಿಷ್ಟು ಕೊಂಬಣ್ಣೆ ಒಂದು 3 kg ಇರುವಂಥ ಕೊಂಬುಗಳು ಕಾಣಿಸುತ್ತೆ. ಆ ಥರ ಒಂದು ತೂಕದ ಮರಿಗಳು. ಆಲ್ಮೋಸ್ಟ್ ಈ ಮರಿಗಳು ಒಂದು 90 kg ಅಬೋ ಇರುವಂಥ ಮರಿಗಳು. ಸೊ ಬಕ್ರೀದ್ಗಂತಾನೆ ಈ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ತುಂಬ ಇಷ್ಟಪಟ್ಟು ತುಂಬ ಆಸಕ್ತಿ ವಹಿಸಿ ಈ ಮರಿಗಳನ್ನ ನಮ್ಮ ರಂಗನಾಥನವರು ರೆಡಿ ಮಾಡಿದ್ದಾರೆ. ಸೊ ಯಾವುದೇ ಮರಿಗಳು ಕೊಂಬಲ್ಲಿ ಆಗಿರ್ಬೋದು, ಕಾಲಲ್ಲಿ ಆಗಿರ್ಬೋದು, ಕಿವಿ ಮತ್ತು ಈ ಥರ ಸಣ್ಣ ಪುಟ್ಟ ಡ್ಯಾಮೇಜ್ಗಳಿಂದ ಯಾವುದೇ ಮರಿಗಳು ಕೊಡಿಲ್ಲ. ಎಲ್ಲ ಮರಿಗಳು ಯಾವುದೇ ಥರದ ದೋಷ ಇಲ್ಲದೇ ಈ ವರ್ಷ ಬಕ್ರೀದಿಗೆ ಒಳ್ಳೆ ರೀತಿ ಕೊಡಬೇಕಂತಾನೆ ಮರಿಗಳನ್ನ ಮಡಿಗಿಟ್ಟಿರುವಂಥ ಮರಿಗಳಂದರೆ ರೆಡಿ ಮಾಡಿದಂಥ ಮರಿಗಳು. ತುಂಬಾ ಹೆವಿ ಇರುವಂಥ ಮರಿಗಳು ನೋಡ್ಬೋದು ನೀವು. ಒಂದಕ್ಕಿಂತ ಒಂದು ಮರಿಗಳು ತುಂಬಾ ನೀಟಾಗಿರುವಂಥ ಮರಿಗಳು. ಮತ್ತು ಎಲ್ಲ ಮರಿಗಳನ್ನು ಸಿಂಹದ ಥರ, ಹುಲಿ ಥರ ಮರಿಗಳ ಕೂದಲನ್ನು ರೀಸೆಂಟಾಗಿ ಮರಿಗಳ ಕೂದಲನ್ನು ಕಟ್ಟಿ ಮಾಡಿದ್ದಾರೆ. ಇದೇ ಮರಿಗಳ ವಿಡಿಯೋನ ನಾನು ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ ಈ ಮರಿಗಳ ಒಂದು ವಿಡಿಯೋ ಕೂಡ ಹಾಕಿದ್ದೇನೆ. ಬಟ್ ಆ ವಿಡಿಯೋದಲ್ಲಿ ಮರಿಗಳ ಕೂದಲನ್ನು ಕಟ್ ಮಾಡಿರಲಿಲ್ಲ. ಬಟ್ ರೀಸೆಂಟಾಗಿ ಮರಿಗಳ ಕೂದಲನ್ನು ಬಕ್ರೀದ್ಗಂತಾನೆ ಶೋಕಿಯಾಗಿ ಕಾಣಲಿ, ಸೊ ರೇಟ್ ಕೂಡ ತುಂಬ ಚೆನ್ನಾಗಿ ಬರಲಿ. ಹೋದ ವರ್ಷ ತುಂಬ ಲಾಸ್ ಆಗಿದೆ, ಈ ವರ್ಷದ ಮರಿಗಳು ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಮರಿಗಳನ್ನ ನೀಟಾಗಿ ನಮ್ಮ ಗೌಡ್ರು ಮೇಯಿಸಿದ್ದಾರೆ. ಜೊತೆಗೆ ಇವರೊಬ್ಬರೆಲ್ಲ ತುಂಬ ಜನ ಬಕ್ರೀದ್ಗಂತಾನೆ ಆಸೆಪಟ್ಟು ತುಂಬ ಸಂಖ್ಯೆಯಲ್ಲಿ ಮರಿಗಳನ್ನ ಸಾಕೊಂಡಿರ್ತೀರ. ಸೊ ಏನೇ ಇರಲಿ ಎಲ್ರಿಗೂ ಕೂಡ ಒಳ್ಳೆ ರೇಟ್ ಬರಲಿ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ತುಂಬ ಕಷ್ಟ ಬಿದ್ದಿರ್ತೀರ, ತುಂಬಾ ಬಕ್ರೀದ್ ಅಂತ ನಿಗಾ ವಹಿಸಿ ಮರಿಗಳನ್ನ ಸಾಕೊಂಡಿರ್ತೀರ. ಮತ್ತು ಬಕ್ರೀದಲ್ಲೇ ಈ ಥರ ಮರಿಗಳ ರೇಟ್ ಎಡವಟ್ಟಾದರೆ ತುಂಬ ಸಮಸ್ಯೆ ಆಗುತ್ತೆ. ಏನೇ ಇರಲಿ ಈ ವರ್ಷ ಮರಿಗಳ ರೇಟು ತುಂಬಾ ಬರುತ್ತೆ ಅನ್ನೋ ಹೋಪಲ್ಲಿ ನಮ್ಮ ಗೌಡ್ರು ಇದ್ದಾರೆ. ಜೊತೆಗೆ ತುಂಬ ಜನ ರೈತರು ಕೂಡ ಈ ಒಂದು ಭರವಸೆಯಲ್ಲಿ ಇದ್ದಾರೆ. ಸೊ ಆ ಭರವಸೆ ಮತ್ತು ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸ ಈ ವರ್ಷ ಅದು ನೆರವೇರಿ ಎಲ್ಲ ರೈತರಿಗೂ ಕೂಡ ಒಳ್ಳೆಯ ರೇಟ್ ಸಿಗಲಿ ಅಂತ ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಈ ಮರಿಗಳು ನಿಮಗೆ ಬೇಕಾದರೆ ಬರ್ಬೋದು. ಜೊತೆಗೆ ಈ ಮರಿಗಿಂತ ಕಡಿಮೆ ರೇಟಿಗೆ ಒಂದು 25,000, 22,000, 24,000, 26,000, 23,000 ಮರಿಗಳು ಬೇಕಾದರೂ ಕೂಡ ನೀವು ಬರ್ಬೋದು. ಇದೇ ಫಾರ್ಮಲ್ಲಿ ಆ ರೇಂಜಿಗೆ ಮರಿಗಳಿದೆ. ಬಟ್ ರೇಟನ್ನು ಹೆಚ್ಚು ಕಡಿಮೆ ಹೇಳ್ತೀವಿ, ಬಟ್ ಕೊಡೋದು ಮಾತ್ರ ರೇಟನ್ನು ಕಡಿಮೆ ಮಾಡಿ ಕೊಡ್ತೀವಿ. ಸೊ ಇಲ್ಲಿರೋ ಮರಿಗಳ ರೇಟನ್ನು ನೀವು ಕೇಳೋದ್ರೆ ನೇರವಾಗಿ ಬಂದು ನೋಡಿದರೆ ಮಾತ್ರ ಈ ಮರಿಗಳ ವ್ಯವಹಾರ ಕ್ಲಾರಿಫೈ ಆಗುತ್ತೆ. ಜೊತೆಗೆ ನಿಮಗೆ 20,000, 22,000 ಗಂಟ ಮರಿಗಳು ಕೂಡ ನಮ್ಮ ಹತ್ರ ಇದೆ. ಸೊ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಬರ್ರಿ, ನೋಡಿ ನಿಮಗೆ ಸೆಟ್ ಆಗಿ ನಿಮಗೆ ಓಕೆ ಅಂದರೆ ಮಾತ್ರ ಮರಿಗಳನ್ನ ತಗೋರಿ, ಇಲ್ಲಾಂದರೆ ತಗೋಬೇಡಿ. ಸೊ ಹಾಗಾಗಿ ಬಕ್ರೀದಿಗಂತಲೇ ಚೆನ್ನಾಗಿರೋ ಮರಿಗಳನ್ನ ನಿಮಗೆ ನನಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕನ್ನೋ ಒಂದು ಕಾರಣಕ್ಕೆ ನಿಮಗೆ ತೋರಿಸಿದ್ದೇನೆ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದರೆ ನಮ್ಮ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಕಸ್ಟಮರ್ಗಳಿದ್ದರೆ, ರೀಸೇಲರ್ಗಳಿದ್ದರೆ ತೊಗೊಂಡು ಮರಿಗಳನ್ನ ರೀಸೇಲ್ ಮಾಡ್ಕೋತಾರೆ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.